ಹಲೋ ಗಾಯ್ಸ್, ಇವತ್ತು ನಾನು ನಮ್ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಲೋಕಪರಮೇಶ್ವರಿ ಅಮ್ಮನವರ ದೇವಸ್ಥಾನ. ಅದು ಇಡೀ ವರ್ಲ್ಡಲ್ಲೇ ಸೆಕೆಂಡ್ ಹೈಯೆಸ್ಟ್ ಸ್ನೇಕ್ ಮೌಂಟ್, ಹುತ್ತ, ಹಾವಿನ ಹುತ್ತ, ಸೆಕೆಂಡ್ ಹೈಯೆಸ್ಟ್ ಇರೋದು ದೇವಸ್ಥಾನ. ಅಲ್ಲಿಗೆ ಹೋಗೋಣ ಬನ್ನಿ. ನೋಡಿ ಗಾಯ್ಸ್, ಬೋರ್ಡ್ ಕಾಣಿಸ್ತಿದೆ ಅಲ್ಲಿ, ಶ್ರೀ ಲೋಕಪರಮೇಶ್ವರಿ ಅಮ್ಮನವರು, ಹಾಲ್ಮುತ್ತೂರು. ಒಳಗೆ ಹೋಗೋಣ ಗಾಯ್ಸ್. ಇಲ್ಲಿ ಮೊನ್ನೆ ಅಷ್ಟೇ ದೀಪ ನಡೆದಿತ್ತು, ದೀಪೋತ್ಸವ. ನಾವು ಅಂದರೆ ಇಲ್ಲಿ ಪ್ರತಿ ಸತಿ ಬೇರೆ ಬೇರೆ ಮನೆಯಲ್ಲಿ ಎಲ್ಲರೂ ಬಂದ್ಬಿಟ್ಟು ಮನೆ ದೀಪ ಅಂತ ಮಾಡಿಸ್ತಾರೆ. ನೋಡಿ ಗಾಯ್ಸ್, ಅದೆಲ್ಲ ಸ್ಟ್ಯಾಂಡ್ ಇಟ್ಟಿದ್ದಾರೆ ಇನ್ನು. ಸೊ ಗಾಯ್ಸ್, ಇನ್ನೂ ದೇವಸ್ಥಾನ ಓಪನ್ ಮಾಡಿಲ್ಲ. ಈಗ ಭಟ್ರು ಬರ್ತಾರೆ ಅಂತ ಓಪನ್ ಮಾಡ್ತಾ ಇರ್ತಾರೆ. ನಿಮಿಷ ಅಲ್ಲಿವರೆಗೂ ಬೇರೆದೆಲ್ಲ ತೋರಿಸ್ತಾ ಇರ್ತೀನಿ ದೇವಸ್ಥಾನ ಒಳಗೆ. ಇಲ್ಲಿ ಇನ್ನೇ ಅರ್ಧ ದೀಪ ನಡೆದಿದೆ ಅನಿಸುತ್ತೆ. ಇಲ್ಲ, ನಮ್ಮದೇ ದೀಪದ್ದು ತೆಗ್ದಿಲ್ಲ, ಫುಲ್ ಹೂವು ಎಲ್ಲ ಹಾಗೆ ಇದೆ. ಇದು ನಮ್ಮ ತಾತನೇ ಮಾಡಿಕೊಟ್ಟಿದ್ದು. ನೋಡಿ ಗಾಯ್ಸ್, ಇದೆ ದೇವರು. ಮೇಲ್ಗಡೆ ಬಿಳಿ ಕಲರ್ ಕಾಣ್ತಿದೆಯಲ್ಲ, ಅದು ಹುತ್ತ. ಇದು ಒಳ್ಳೆ ಸೆಕೆಂಡ್ ಹೈಯೆಸ್ಟ್ ಹುತ್ತ. ನೋಡಿ ಗಾಯ್ಸ್, ನೋಡಿ ದೇವಸ್ಥಾನ ಹೊಡೆದು ಕಟ್ತಾರಂತೆ. ಹೀಗೆ ಹಿಂಗಡೆ ಆರ್ಚು, ಹೀಗೆ ಇದು ಒಳಗಡೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಗಂಟೆ ನಮ್ಮ ಅಪ್ಪ ಹಾಕಿರೋದು ಫಸ್ಟ್ ಸ್ಯಾಲರಿ. ರೆಡ್ ಕಲರ್ ಅಲ್ಲ, ವೈಟ್ ಕಲರ್ ದಾರ ಇದೆಯಲ್ಲ ಇಲ್ಲಿ. ಈ ಗಂಟೆ ಮನೆ ಇಲ್ಲೇ ಹತ್ರ. ಇಲ್ಲಿ ಕೆಳಗಡೆ ನೋಡ್ತಿದ್ದೀರಲ್ಲ, ಅಲ್ಲಿ ಹೋದ್ರೆ ನಮ್ಮ ಸುತ್ತಮುತ್ತ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಅದು ಹೊಸದಾಗಿ ಮಾಡಿರೋದು. ಜಾತ್ರೆ ಟೈಮಲ್ಲಿ ಅಲ್ಲಿ ಇದು ಊಟ ಬಡಿಸ್ತಾರೆ ಎಲ್ಲರಿಗೂ. ಇನ್ನೊಂದು ಸ್ವಲ್ಪ ಬರಬೇಕು. ಈ ಮೂಲೆಯಲ್ಲಿ ಏನಿದು ಶೀಟ್ ಅಂತ ನೋಡ್ತಿದ್ದೀರಾ, ಅಲ್ಲಿ ಯಾರೋ ಬಂದ್ಬಿಟ್ಟು ಕಾರಲ್ಲಿ ಗುದ್ಬಿಟ್ಟಿದ್ದಾರಂತೆ, ಗುದ್ದು ಆಕ್ಸಿಡೆಂಟ್ ಮಾಡ್ಕೊಂಡೋಗಿದ್ದಾರೆ. ಯಾವಾಗ ನೋಡಿದ್ರು ಅದೇ ಮೂಲೆಯಲ್ಲಿ ಏನಾರು ಆಗ್ತಿರುತ್ತೆ ಗಾಯ್ಸ್. ನೋಡಿ ಅಲ್ಲೊಂದಿದೆ, ಅಲ್ಲಿ ನಾಗರ ದೇವಸ್ಥಾನ. ಅದಲ್ಲ, ಅದು ಯಾವ ದೇವಸ್ಥಾನ ಅಂತ ನಂಗೆ ಕರೆಕ್ಟ್ ಆಗ್ತಿಲ್ಲ. ಮುಂದೆ ನಾಗರ ದೇವಸ್ಥಾನ. ಕಂಬದಲ್ಲಿ ಪ್ರತಿ ವರ್ಷ ಗಾರ್ಡನ್ ಕಟ್ಟೋದು ಅಂತ ಮಾಡ್ತಾರೆ, ಮೇಲೆ ಏರಿಸ್ಬಿಡ್ತಾರೆ. ಅಂದರೆ ಒಂದು ಹಕ್ಕದಲ್ಲೇ ಪೂರ್ತಿ ಇಟ್ಟು ಅದನ್ನು ಗಂಟು ಕಟ್ಬಿಟ್ಟು ಎಲ್ಲ ದೆವ್ವಗಳು ಯಾವುದೇ ರಥಗಳಿಗೆ ತೊಂದರೆ ಕೊಡಬಾರ್ದು ಅಂತ ಈ ಕಂಬಕ್ಕೆ ಕಟ್ಬಿಡ್ತಾರೆ ಒಂದು ದಾರನ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಮರಿದೆ.